ಸರ್, ಈಗ ಹಿಂದೆ ತಾವು ಡಿಸಿಎಂ ಸ್ಥಾನಗಳನ್ನು ಸೃಷ್ಟಿ ಬಗ್ಗೆ ತಾವು ಪ್ರಸ್ತಾಪ ಮಾಡಿದ್ದೀವಿ ಸರ್. ಹೌದು. ಒಂದು ಸಂಬಂಧಪಟ್ಟಾಗ ಈಗ ಸತೀಶ್ ಜಾರಕಿಹೊಳಿ ಮನೆ ಒಂದು ಸಭೆ ಕೂಡ ಆಗಿರ್ತಕ್ಕಂಥದ್ದು ಸರ್. ಮತ್ತೆ ತಾವೇನಾದ್ರು ನೋಡಿ ಪುನರುಚ್ಚಾರ ಮಾಡ್ತೀರಾ ಸರ್ ನೋಡಿ DCM ಸ್ಥಾನದ ಬಗ್ಗೆ? DCM ಸ್ಥಾನ ಹೆಚ್ಚುವರಿ ಮಾಡಬೇಕಾದದ್ದು ಬಿಟ್ಟದ್ದು ಮುಖ್ಯಮಂತ್ರಿಗಳಿಗೆ ಬಿಟ್ಟಂಥ ವಿಚಾರ. ಅದು ಪಕ್ಷ ತೀರ್ಮಾನ ತೆಗೆದುಕೊಳ್ತದೆ. ಅದಕ್ಕೆ ಸತೀಶ್ ಜಾರಕಿಹೊಳಿ ಮತ್ತು ಇನ್ನಿತರ ನಮ್ಮ ಸ್ನೇಹಿತರು ಹೇಳಿದ್ರಲ್ಲಿ ಏನು ತಪ್ಪಿಲ್ಲ. ರಾಜಣ್ಣ ಮಾಡಲಿ, ಏನು ತಪ್ಪಿದೆ? ಬೇಸಿಕಲಿ ನೋಡಪ್ಪ, ಹಂಗೆ ನೋಡೋದಾದರೆ ಉಪಮುಖ್ಯಮಂತ್ರಿ ಹುದ್ದೆ ಸಂವಿಧಾನದಲ್ಲಿ ಯಾವುದೇ ಇಲ್ಲ. ಅವರು ಪ್ರಮಾಣ ವಚನ ಸ್ವೀಕಾರ ಮಾಡೋದು ಕೂಡ ಮಂತ್ರಿಯಾಗಿ ಅಂತಲೇ ತಗೊಳ್ತಾರೆ. ಎಲ್ಲಿ ಓದ್ ತಗೊಳ್ಳುವಾಗ. ಆದರೆ ಮುಖ್ಯಮಂತ್ರಿಗಳು ಅದನ್ನು ಗವರ್ನರಿಗೆ ಲೆಟರ್ ಬರೆದು ಇವ್ರನ್ನ ಡೆಪ್ಟಿ CM ಮಾಡಿರಿ ಅಂತ ಹೇಳ್ತಾರೆ. ಒಂದು ಸಂವಿಧಾನಿಕ ಹುದ್ದೆ ಅಲ್ಲ, ಇದು ಗೌರವಾನ್ವಿತ ಹುದ್ದೆ. ಈ ನಂದೇನು ಸಂವಿಧಾನಿಕ ಹುದ್ದೆ ಅಲ್ಲ, ನಂದು ಸುಮ್ಮನೆ ಒಂದು ಗೌರವಾನ್ವಿತ ಹುದ್ದೆ ಅಷ್ಟೇ. ಈ ನಂದೇನು ಸಂವಿಧಾನಿಕ ಹುದ್ದೆನಾ? ಸೆಟ್ ಕುಮಾರಸ್ವಾಮಿ ಅವರು ವಿರೋಧ ಮಾಡಿದ್ದಾರೆ ಸರ್. ತಮಗೆ ಮಾಡಲಿ ತಪ್ಪು. ನೋಡಿ, ಪ್ರಜಾಪ್ರಭುತ್ವದಲ್ಲಿ ಪರ ವಿರೋಧ ಮಾಡೋದು ಸಹಜ. ನಾನೇನೋ ವಿರೋಧ ಮಾಡಿದ್ದಾರೆ ಅಂದ್ಕೊಳ್ಳಿ ಬೇಜಾರಾಗಿಲ್ಲ, ಅಥವಾ ಯಾರು ಹೊಗಳಿದ್ದಾರೆ ಅಂತೇಳಿ ನಾನು ಖುಷಿ ಆಗಲ್ಲ. ಅವ್ರವ್ರ ಅಭಿಪ್ರಾಯ ಅವ್ರು ಹೇಳ್ತಾರೆ. ನನ್ನ ಕೆಲಸ ನಾನು ಮಾಡ್ತೇನೆ. ನಾನೇನು ಆರ್ಥಿಕ ತಜ್ಞ ಅಂತ ನಾನು ಹೇಳಿಲ್ಲ. ಯಾರು ತಜ್ಞರು ಇರೋದಿಲ್ಲ. ನಾವು ಟೈಟ್ಲ್ ಕೊಟ್ಕೋಬೇಕು ಅಷ್ಟೇ. ಈ ನಮಗೇನು ಅಷ್ಟು ಬೇಸಿಕ್ ನಾಲೆಜ್ ಇಲ್ವಾ? ನಾನು ನಿನ್ನೆ ಹೇಳಿದ್ದೇನೆ, ಒಮ್ಮ ಸಾಮಾನ್ಯ ಗೃಹಿಣಿಗೆ ತನ್ನ ಕುಟುಂಬದ ಯೋಜನೆ ಬಗ್ಗೆ ಗೊತ್ತಿರ್ತದೆ. ಸಿ ಈಸ್ ಎ ಗುಡ್ ಪ್ಲ್ಯಾನರ್. ಸೊ ನಮಗೂ ಬೇಸಿಕ್ ನಾಲೆಜ್ ಇದೆ. ಅದನ್ನು ಮಾಡ್ತೇನೆ ಅದ್ರ ಬಗ್ಗೆ. ಗೌರ್ಮೆಂಟ್ ಎಕನಾಮಿಕಲಿ ವೆರಿ